ತಾಲೂಕು ವೀರಶೈವ ಯುವ ವೇದಿಕೆ ಸ್ಥಾಪನೆಯಾಗಿ ಈಗಾಗಲೇ 25 ವರ್ಷ ಪೂರ್ಣಗೊಳಿಸಿದೆ. ಆ 25 ವರ್ಷದಲ್ಲಿ ತಾಲೂಕು ವೀರಶೈವ ಯುವ ವೇದಿಕೆ ತನ್ನದೇ ಆದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಈ ತಾಲೂಕಿನಾದ್ಯಂತ ಮಾಡ್ತಾ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ತಾಲೂಕು ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಯ ಈ ವರ್ಷದ 18ನೇ ವರ್ಷದ ಸಾಮೂಹಿಕ ರುದ್ರಾಭಿಷೇಕ ಹಾಗೂ ಧರ್ಮಸಭೆ ಇದೇ ತಿಂಗಳ 24/8/2026 ಸೋಮವಾರ ದಿನ ನಡೀತಾ ಇದೆ. ಈ ಸ್ಥಳ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಈ ತಿಂಗಳು. ಆ ಕಾರ್ಯಕ್ರಮದಲ್ಲಿ ಏನು ನಮ್ಮ ಶಟಸ್ಥಲ ಬ್ರಹ್ಮ ಶ್ರೀ ಪಶುಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೋಣಂದೂರು ಬೃಹನ್ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಪೂಜೆ ಬೆಳಗಿನ 8:30ಯಿಂದ 11 ಗಂಟೆ ತನಕ ನಡೀತದೆ. ಆ ನಂತರದಲ್ಲಿ 11:30ಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮ ಇಷ್ಟಲಿಂಗ ಪೂಜೆ ನಡೆದ ನಂತರದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆನಂದಪುರದ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬೆಕ್ಕಿನಕಲ್ ಮಠ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ. ಆ ಕಾರ್ಯಕ್ರಮದಲ್ಲಿ ಶಟಸ್ಥಲ ಬ್ರಹ್ಮ ಪಶುಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೋಣಂದೂರು ಬೃಹನ್ಮಠ ಹಾಗೂ ಶಟಸ್ಥಲ ಬ್ರಹ್ಮ ಗುರುನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಭೃಂಗೇಶ್ವರ ಮಠ ಬಳಸ್ಕೊಂಡು ಇವರು ಸಹ ಆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಿಲ್ ಬರ್ದಳ್ಳಿಯವರು ವಹಿಸ್ತಾರೆ. ಹಾಗೂ ಈ ಸಮಾಜದ ಎಲ್ಲ ವಿವಿಧ ಸ್ತರದ ಏನು ಸಂಘ ಸಂಸ್ಥೆ ಅಧ್ಯಕ್ಷಗಳು ಈ ಒಂದು ಕಾರ್ಯಕ್ರಮದ ವೇದಿಕೆ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಮಾಜದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂದರೆ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಆ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹಾಗೆ ಏನು ಸಮಾಜದಲ್ಲಿ ವಯೋಸಹಜ 80 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ದಂಪತಿಗಳಾಗಿದ್ದ ಆ ದಿನ ಈ ಸಂಸ್ಥೆಯಿಂದ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ, ಹಾಗೆ ಇನ್ನು ಭಾಳಷ್ಟು ಕಾರ್ಯಕ್ರಮ ಆ ದಿನ ಪರ್ಯಂತ ನಡೀತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಕರಿಸಬೇಕು. ಈ ಕಾರ್ಯಕ್ರಮದ ಏನು ಒಂದು ಬಿತ್ತರವನ್ನು ಪತ್ರಕರ್ತರು ತಾವುಗಳು ಮಾಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿದ ವಿನಂತಿಯನ್ನು ಮಾಡಿ, ಹಾಗೆ ಹೋದ ವರ್ಷ ಕಳೆದ ಬಾರಿ ನಮ್ಮದೊಂದು ಸಣ್ಣ ಗೊಂದಲ ಉಂಟಾಗಿ 2 ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಈ ಸರಿ ನಾವೆಲ್ಲ ಯುವಕರು ಒಟ್ಟಾಗಿದ್ದೇವೆ. ಹಾಗಾಗಿ ಈ ಸರಿ ಒಂದೇ ಕಾರ್ಯಕ್ರಮ ನಡೀತದೆ. ಮುಂದೆ ಒಟ್ಟಾಗಿ ಯುವ ಸಮೂಹ ಒಟ್ಟಾಗಿ ಹೋಗ್ತದೆ. ಹಿರಿಯರ ಮಾರ್ಗದರ್ಶನ, ಗುರುಗಳ ಆಶೀರ್ವಾದದಿಂದ ಒಳ್ಳೆ ಕಾರ್ಯಕ್ರಮಗಳು ಈ ಸಮಾಜಕ್ಕೆ ಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಹಗಲಿರುಳು ಸಹಕಾರ ಮಾಡ್ತಾ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪತ್ರಕರ್ತರಿಗೆ, ಆಗಮಿಸಿದ ಎಲ್ಲ ಯುವ ವೇದಿಕೆ, ಯಾಕೆಂದರೆ ಒಂದು ಬೆಳೀತಾ ಇರೋ ಸಂಸ್ಥೆಯಲ್ಲಿ ಈ ಅಧಿಕಾರಕ್ಕಾಗಿ ಸ್ವಲ್ಪ ಮೇಲು ನಾನಾಗಬೇಕು ಅನ್ನೋ ಇರ್ತಕ್ಕಂಥದ್ದು ಎಲ್ಲ ಸಂಸ್ಥೆಗಳಲ್ಲೂ ಒಂದು ಹೆಸರಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಸಹಜ. ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿತ್ತು ಹೋದ ಸರಿ. ಅದು ನಾವೇ ಯುವಕರೆಲ್ಲ ಕೂತ್ಕೊಂಡು ಸರಿ ಮಾಡ್ಕೊಂಡು ಸಣ್ಣ ಸಮಾಜ, ಹಾಗಾಗಿ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟು ಈಗ ಒಂದಾಗಿದ್ದೇವೆ. ಈಗೇನು 2 ಆದಂಥವ್ರು ಎಲ್ಲ ಒಂದೇ ವೇದಿಕೆಯಲ್ಲಿದ್ದೇವೆ. ಹಾಗಾಗಿ ಒಳ್ಳೆ ಕಾರ್ಯಕ್ರಮವನ್ನು ದಿನಾಂಕ 24/8/2026 ಸೋಮವಾರ ಈ ಕಾರ್ಯಕ್ರಮ ಇರ್ತದೆ. ಹಾಗೆ 25 ವರ್ಷ ಈ ಸಂಸ್ಥೆಗೆ ತುಂಬಿದೆ. ಅದು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನವೆಂಬರ್-ಡಿಸೆಂಬರ್ನಲ್ಲಿ ಮಾಡಲಿಕ್ಕಿದೆ. 20 ಬೆಳ್ಳಿ ಹಬ್ಬವನ್ನು. ಈಗ ನಿಮ್ಮ ಅಧಿಕಾರ ಆದಮೇಲೆ ಬಿಟ್ಕೊಡ್ತೀರಾ ಮತ್ತೆ ಖ್ಯಾತೆ ತೆಗಿ? ಇಲ್ಲ ಬಿಟ್ಕೊಡ್ತೀವಿ. ಆಗಿದೆ, ಮಾತುಕತೆ ಆಗಿದೆ. ಅಧಿಕಾರ ನಮ್ದು ಮುಗಿದ್ಮೇಲೆ 2 ವರ್ಷದ ಅವಧಿ ಇರುತ್ತೆ ಒಬ್ಬರಿಗೆ. ಆದಮೇಲೆ ಮುಂದಿನ ಅವಧಿಗೆ ಸಚಿನ್ ಅವ್ರು ಮಾಡಬೇಕು ಅಂತ ಈಗಾಗಲೇ ಒಂದು ಕೂತಂತ ಇದರಲ್ಲಿ ಮಾತುಕತೆ ಆಗಿದೆ. ಹಾಗಾಗಿ ಮುಂದಿನ ಅವಧಿಗೆ ಅವರು ಅಧ್ಯಕ್ಷರಾಗಿ ಇರ್ತಾರೆ. ಜನರಲ್ ಬಾಡಿ ಆದಮೇಲೆ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡ್ತೇವೆ.